ಸೊ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ವ್ಲಾಗ್ ಮಾಡೋದು ಕಾರಣ ಏನಂದ್ರೆ ನಮ್ಮ ಫ್ರೆಂಡ್ ಗ್ರೂಪ್ಮೇಟ್ ನಾವು ಮುಸ್ಲಿಮನ ಇಫ್ತಾರ್ ಪಾರ್ಟಿ ಕರೆದಾನವ ಸಂಜಿಗೆ 7ಕ್ಕೆ ಹಂಗೆ. ಅದ್ರ ಸಲಕ್ಕೆ ವ್ಲಾಗ್ ಮಾಡ್ಲತ್ತೀನಿ. ನೋಡಮ್ ಹ್ಯಾಂಗೆ ಮಾಡ್ತಾನಂತ. ನಾನು ಫಸ್ಟ್ ಟೈಮ್ ಇಫ್ತಾರ್ ಪಾರ್ಟಿ ಹೊಂಟೀನಿ, ಗೊತ್ತಿಲ್ಲ ಹೆಂಗಿರ್ತದಂತ. ನಡ್ರಂತ ಡೈರೆಕ್ಟ್ ರೆಡಿಯಾಗ ತೋರಿಸ್ತೀನಿ, ಇಲ್ದರಿಲ್ಲ ಡೈರೆಕ್ಟ್ ಇಫ್ತಾರ್ ಪಾರ್ಟಿ ಹೋಗಿ ನಾವು. ಸೊ ಇದೇ ಔಟ್ಫಿಟ್ ನೋಡ್ರಿ. ಅಪ್ಪ ಜಲ್ದಿ ಹೋಗೋದಿತ್ತು, ಮ್ಯಾಚಿನ ಸಲಕ್ಕೆ IPL ಮ್ಯಾಚ್ ಇತ್ತು, ಅದ್ರ ಸಲಕ್ಕೆ ಲೇಟ್ ಆಯಿತು. ನಮ್ಮದು ಫೋನ್ ಹಚ್ಚಿ ಕರೀತಾನ, ನಾ ಫೋನು ಎತ್ತಿಲ್ಲ. ಬರ್ರಿ ನೋಡಿ, ಆಲ್ರೆಡಿ ತೋರಿಸೀನಿ. ಇದೇ ನಮ್ಮ ಕಾಲೇಜ ಮೇನ್ ಬಿಲ್ಡಿಂಗ. ಈ ಕಡೆಯಿಂದ ಆ ಬ್ಯಾಕ್ ಡೋರ್ ಅಲ್ಲಿ ಹಿಂದಿಂದ ಗೇಟ್ ಬಂದದ, ಅದಕ್ಕೆ ಇದು ಫ್ರಂಟ್ ಗೇಟ್ಲೆ ಮೇನ್ ಗೇಟ್ಲೆ ಹೊಲತ್ತೀನಿ ಫಸ್ಟ್ ಅಲ್ಲಿಗೆ. ನಾವು ಅಲ್ಲಿದ್ದು ಇತ್ತಂದ್ರೆ ಸನಿ ಆತಿತ್ತು ನನಗೆ ಹೋಲಕ್ಕೆ. ಇದು ಭಾಳ ದೂರ ಅದ, ಹಿಂಗೆ ಸುತ್ತಾಕೊಂಡು ಹೋಗ್ಬೇಕು ಈ ಕಡೆ. ಏನು ಮಾಡ್ತೀರಿ, ಕರ್ದಾನ ಹೋಗಲೇಬೇಕು. ಇದು ನೋಡ್ರಿ, ನಡ್ರಂತ ಹೋಗಮ್ಮ. ಇಲ್ಲಿ ಎದ್ರೆ ಫರಾರಿ ನಿಂತದ. ರೋಡಿಗೆ ನಿಂದಿರ್ತಾವೆ ಕಾರ್ಗಳು, ಮಜ್ಜಾಕಿಲ್ಲ. ಇಲ್ಲಿ ರೋಡಿಗೆ BMW ಆಡಿ. ಯಾಕಂದ್ರೆ ಇಲ್ಲಿ ನಮ್ದು ಕಾರಿನ ರೇಟ್ ಒಂದು ಸ್ವಲ್ಪ ಕಮ್ಮಿ ಅದ ಇಂಡಿಯಾ ಕಂಪೇರ್ ಮಾಡ್ರೆ. ಬಟ್ ಇಲ್ಲಿ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಮತ್ತು ಅದಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕು. ಎಲ್ಲ ಸೇಮ್ ರೇಟೇ ಬೀಳ್ತದೆ. ಕಾರ ಮತ್ತು ಇವು ಫೋನ್ ಸೆಲ್ ಫೋನ್ಸಿಂದು, ಆ್ಯಪಲಿಂದು, ಸ್ಯಾಮ್ಸಂಗಿಂದು ಭಾಳ ಕಮ್ಮಿ ರೇಟ್ ಅವ ಇಲ್ಲಿ. ಅಪ್ಪ ಹೆವಿ ಚಳಿ ಅಂತೂ. ಎದುರು ಕಾಣದೆ ಫಸ್ಟ್ ಹಾಸ್ಟೆಲ್. ಇದೊಂದು ಸ್ವಲ್ಪ ಹಳಿದದ, ಬೇರೆ ಹಾಸ್ಟೆಲಿಗೆ ಕಂಪೇರ್ ಮಾಡ್ರೆ. ಏನೋ ನೆಕ್ಸ್ಟ್ ವರ್ಷ ರಿನೋವೇಟ್ ಮಾಡ್ತೀನಿ ಅಂದಾರ, ಏನೋ ದೇವರಿಗೆ ಗೊತ್ತು. ಬೇರೆ ಹಾಸ್ಟೆಲಿಗೆ ಕಂಪೇರ್ ಮಾಡ್ರೆ ರಿನೋವೇಟ್ ಮಾಡ್ತೀನಿ ಅಂದಾರ ನೆಕ್ಸ್ಟ್ ವರ್ಷ. ಯಾವಾಗ ಮಾಡ್ತಾರೆ ದೇವರಿಗೆ ಗೊತ್ತು. ಬರ್ರಂತ ಈಗ ಹಾಸ್ಟೆಲ್ದಾಗ ಎಂಟ್ರಿ ಹೊಡೆ. ಫಸ್ಟ್ ಟೈಮ್ ನನ್ನ ರೂಮ್ ತೋರಿಸ್ಲತ್ತೀನಿ. ನಾ ಇರೋದು ಒಳಗೆ ಅಣ್ಣದೇ ಕೂತಿದ್ದಿರ್ತಾರೆ, ತೋರಿಸ್ಲಿ ಬೇಡ. ಇದೆ ನೋಡ್ರಿ ರೂಮ್. ಒಳಗೆ ಇದಾರ ಅವರು, ಆಮೇಲೆ ತೋರಿಸ್ತೀನಂತ. ಏನೋ ಕೊಟ್ರ ನೋಡ್ರಿ. ಇವನೇ ನಮ್ಮ ದೋಸ್ತ, ನಮ್ಮ ಗ್ರೂಪದ ತೋರಿಸಿನಿ ನಮಗೆ. ಇದೇ ನೋಡ್ರಿ ನಮ್ಮ ದೋಸ್ತ. ನೋಡ್ರಿ, ಈಗ ಇನ್ನೊಬ್ಬ ಫ್ರೆಂಡ ನಂದು, ಇನ್ನೊಬ್ಬ ನನ್ನ ರೂಮ್ಮೇಟ. ತೋರಿಸ್ತೀನಿ ಅಂತ ಬರೀ ಒಂದು ಸ್ವಲ್ಪ ಈಸಿ ಅದ, ಆಮೇಲೆ ತೋರಿಸ್ತೀನಿ ಅಂತ. ಅಷ್ಟೇ.